AI ಬಂದಿದೆ, ಕೃತ್ರಿಮ ಮಾನವ, ಯಂತ್ರಮಾನವ. ಆ ಯಂತ್ರಮಾನವನ ನಿರ್ಮಾಣಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟೆಲ್ಲ ಕಷ್ಟಪಟ್ಟು ಅದರ ನಿರ್ಮಾಣವನ್ನು ಎಷ್ಟು ಜನ ಸೇರಿ ಮಾಡಬೇಕಾಗತ್ತೆ. ಆದರೆ ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಫ್ಯಾಕ್ಟ್ರಿ ಇದೆಯಾ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇರ್ತಾರಾ? 100 ಜನ? ಯಾರ್ಯಾರೂ ಇಲ್ಲದಂತೆ ಜನ್ಮಾದ್ಯಸ್ಯ ಯತಃ, ಯಾವ ಭಗವಂತ ತಾನೊಳಗಿದ್ದು ಗರ್ಭದೊಳಗಿದ್ದು ಆ ಮಗುವಿನ ಸೃಷ್ಟಿಯನ್ನು ಮಾಡ್ತಾನೆ. ಎಂತಹ ಅದ್ಭುತವಾದ ಬ್ರೈನು, ಎಂತಹ ಅದ್ಭುತವಾದಂತಹ ಅಂಗಗಳು. ಯಾವ ಒಂದೊಂದು ಅಂಗಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸ್ಪೆಷಲೈಸೇಷನ್ ಮಾಡ್ತಾರೆ. ವರ್ಷಗಟ್ಟಲೆ ಓದಿ ಅದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೂ ಪೂರ್ಣ ತಿಳಿದಿರೋದಿಲ್ಲ. ನಾನು ಎಡಗೈ ಸ್ಪೆಷಲಿಸ್ಟು, ಬಲಗೈ ಇದಲ್ಲ ಅಂತಾನೆ. ತಿಳಿದುಕೊಳ್ಳೋದಕ್ಕಾಗ್ತಾ ಇಲ್ಲ ಇನ್ನೂ ಮಾನವನಿಗೆ. ಪ್ರಯತ್ನದಲ್ಲಿದ್ದಾನೆ. ಸಾಕಷ್ಟು ಪ್ರಗತಿಯನ್ನು ಪಡೆದಿದ್ದರೂ ಇನ್ನೂ ಇದೆ ಸಾಕಷ್ಟು ತಿಳಿಯಬೇಕಾದದ್ದು. ಅಂತಹ ಅದ್ಭುತವಾದ ಶರೀರದ ನಿರ್ಮಿತಿ ತನ್ನಷ್ಟಕ್ಕೆ ತಾನೇ ಆಗುವುದಕ್ಕೆ ಸಾಧ್ಯವೇ? ಅನ್ವಯಾತ್ ಇತರತಃ, ಇದೇ ಯುಕ್ತಿ ಅಂತಾರೆ ಶ್ರೀಮದಾಚಾರ್ಯರು. ಇಂತಹ ಅದ್ಭುತವಾದ ಶರೀರದ ನಿರ್ಮಿತಿಗೆ ಒಬ್ಬ ಉತ್ತಮನಾದಂತಹ ಚೇತನನ ಕೈವಾಡ ಇಲ್ಲದಂತೆ ತನ್ನಷ್ಟಕ್ಕೆ ತಾನೇ ಆಗುವುದಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಈ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳುವಂತಹ ಅನೂಚಾನ ಪರಂಪರೆಯಿಂದ ಬಂದ ವೇದಗಳು, ಶಾಸ್ತ್ರಗಳು, ಇತಿಹಾಸ ಪುರಾಣಗಳು ಸಾರಿ ಹೇಳುತ್ತವೆ. ಯುಕ್ತಿಗಳು ತಿಳಿಸ್ತವೆ, ಶಾಸ್ತ್ರಗಳು ಅದನ್ನು ಪ್ರತಿಪಾದನೆ ಮಾಡ್ತವೆ, ಪರಂಪರೆಯಿಂದ ಅದನ್ನು ನಂಬಿ ಬಂದದ್ದುಂಟು. ಇಂತಹ ಎಲ್ಲ ಪ್ರಮಾಣಗಳಿಂದ ಆ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಜನ್ಮಾದ್ಯಸ್ಯ ಯತಃ.